ಸರ್ ಈಗ ನಮ್ಗೆ ಲೀಸ್ ಅಂತ ಕೊಟ್ಟು ಅಥವಾ ನಾವೊಂದು ಫಾರ್ಮೆಟ್ ಕ್ರಾಪ್ ಓನರ್ಶಿಪ್ ಅಂತ ಮಾಡ್ತಾ ಇದೀವಿ ಮಾಡಿ. ನಾವು ಇನ್ವೆಸ್ಟ್ ಮಾಡ್ತೀವಿ, ನಾವೇ ಬಂಡವಾಳ ಹಾಕ್ತೀವಿ, ಪ್ರತಿಯೊಂದು ನಾವೇ ಮಾಡ್ಕೊಡ್ತೀವಿ, ಲೇಬರ್ ಖರ್ಚೆಲ್ಲ ನಮ್ದೇ ಇದೆ. ಓಕೆ, ಇದು ನಮ್ಗೆ ಬೆಳ್ಕೊಡ್ಬೇಕಷ್ಟೇ, ನಿಮ್ಮ ಟ್ಯಾಲೆಂಟ್ ಯೂಸ್ ಮಾಡಿ. ಹೌದಾ? ನೀವು ಹೇಳಿ, ಏನ್ ತೊಂದ್ರೆ ಇಲ್ಲ, ಏನ್ ಬೆಳ್ಕೊಡ್ಬೇಕು ಹೇಳಿ. ನಾನು ಆ ತೋಟ ತೋರಿಸ್ತೀನಿ. ಪಂಪ್ ಸೆಟ್ ಇದೆ, 2 ಎಕರೆ ಇದೆ, ತೆಂಗಿನ ತೋಟ, ನೀರು ಚೆನ್ನಾಗಿದೆ. ನಿಮ್ಗೆ ಏನ್ ಬೆಳ್ಕೊಡ್ಬೇಕು ಹೇಳಿ, ನಾನು ಮಾಡ್ಕೊಡ್ತೀನಿ. ಅದೇ ಈಗ ಪುದೀನ ನಮಗ್ ಬೇಕೀಗ, ಇಮಿಡಿಯೇಟ್ ಆಗಿ ಮಾಡ್ಕೊಡ. ನಮ್ಗೆ ತುಳಸಿನೂ ಬೇಕು. ಬೇಕಂದ್ರೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಸಿಗುತ್ತೆ ಅಂತ ಹೇಳಿ ಸಿಗುತ್ತಲ್ಲ, ಸಿಗುತ್ತೆ. ಸೀಡ್ಸ್ ಎಲ್ಲ ಸಿಗುತ್ತೆ ಅಂತ ಆ ಸೀಡ್ಸ್ ಹಾಕಿ ಅದನ್ನ ಬೆಳಿಗ್ಗೆ ಇಮಿಡಿಯೇಟ್ ಆಗಿ ಶುರು ಮಾಡ್ತೀವಿ. ನಾವೇ ಡೈರೆಕ್ಟ್ ಆಗಿ ಬಂಡವಾಳ ಪೂರ್ತಿ ನಮ್ದೇನೆ. ಅಲ್ಲೆಲ್ಲ ಆ ತರದ್ದೆಲ್ಲ ಕೆಲವರು ಇದು ಅವಶ್ಯಕತೆ ಇರೋರು ತಗೊಳ್ಳಿ ಬಂಡವಾಳ. ಇಲ್ಲಾಂದ್ರೆ ನಾವೇ ಇನ್ವೆಸ್ಟ್ಮೆಂಟ್. ಈಗ ನೀವೇನ್ ಬಂಡವಾಳ ಕೊಡೋದು ಬೇಡಿ, ನನಗೆ ಜಮೀನ್ ಇದೆ, ನೀವೇನ್ ಕೊಡ್ತೀನಿ ನಾನು ಬೆಳ್ಕೊಡ್ತೀನಿ. ನಿಮ್ ಗೈಡ್ ಲೈನ್ ಅಲ್ಲಿ ಪುದೀನ ಬೇಕು ಅಂದ್ರೆ ಬೆಳ್ಕೊಡ್ತೀನಿ. ಬಾಳೆ ಬೇಕಾ, ಬೇಕಂದ್ರೆ ನಾನು ಕಣ್ಣು ಮುಚ್ಕೊಂಡು ಬೆಳಿತೀನಿ ಬಾಳೆ. World's best strategist, king of deal closure, highest paid consultant, smart entrepreneur, international speaker, unique author, ನೋಡಿ, ಈಗ ನಾವು ಚನ್ನಪಟ್ಟಣದ ಹತ್ರ ಒಂದು ಹಳ್ಳಿನಲ್ಲಿ ಇದ್ದೀವಿ. ಇಲ್ಲಿ ತುಳಸಿನ ಎಷ್ಟು ಸಮೃದ್ಧವಾಗಿ ಬೆಳೆದಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ನಾವು ಆಗ್ಲೇ ಹೇಳಿದಾಗೆ ಹಿಮಾಲಯ ಮತ್ತೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ತುಳಸಿಗೆ ತುಂಬಾ ಡಿಮ್ಯಾಂಡ್ ಇದೆ. ಸೊ ಅದರಿಂದ ತುಳಸಿನ ನಾವು ತಗೊಳ್ಳಿಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಪ್ರಕ್ಯೂರ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ. ಹಳ್ಳಿನ ಒಂದ್ಸರಿ ನೋಡಿ ವೀಕ್ಷಕರೇ, ಹಳ್ಳಿ ಎಷ್ಟು ಚೆನ್ನಾಗಿದೆ, ಗದ್ದೆ ಎಷ್ಟು ಚೆನ್ನಾಗಿದೆ. ಸೊ ಅಲ್ಲಿ ಒಬ್ರು ನಮ್ಗೆ ರೈತರು ಸಿಕ್ಕಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಹತ್ರ ಅವರು ಕೂಡ ತುಳಸಿನ ಬೆಳೆದಿದ್ದೀವಿ, ತುಳಸಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ 2 ಎಕರೆನಲ್ಲಿ ಬೆಳೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮ ಕ್ರಾಪ್ ಓನರ್ಶಿಪ್ಗೆ ಮೊದಲನೇ ಹೆಜ್ಜೆ. ಕ್ರಾಪ್ ಓನರ್ಶಿಪ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೆ ಸಂಪೂರ್ಣವಾದ ಮಾಹಿತಿನ ನಾವು ಇದ್ರ ಮುಖಾಂತರ ಕೊಡ್ತಾ ಹೋಗ್ತೀವಿ. ನೋಡಿ, ಇದು ಶಾರ್ಟ್ ಟರ್ಮ್ ಬೆಳೆ. ಈ ಬೆಳೆ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಇದು ಒಂದು 40 ರಿಂದ 45 ದಿನದಲ್ಲಿ ಇದು ಬೆಳೆಯುತ್ತೆ. ಸೊ ಇದಕ್ಕೆ ನಾವೇನಪ್ಪಾ ಅಂತ ಹೇಳ್ತಾ ಅಂತಂದ್ರೆ, ಯಾರು ಕ್ರಾಪ್ ಓನರ್ಶಿಪ್ ಮಾಡ್ತಾರೋ ಕುಂಟೆ ಲೆಕ್ಕದಲ್ಲಿ ನಾವು ಅದಕ್ಕೆ ಆಗುವಂತ ಖರ್ಚನ್ನ ನಾವು ಡಿವೈಡ್ ಮಾಡಿ 199 rupees ಇಂದ ಇದು ಮಾಡ್ತೀವಿ. ಅದರಲ್ಲಿ ಎಷ್ಟು ಸ್ಪೇಸ್ ಬರುತ್ತೋ ಆ ಸ್ಪೇಸಿಗೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ರೇಟ್ನ ಫಿಕ್ಸ್ ಮಾಡ್ತೀವಿ. ಅಂದ್ರೆ ಶೇರ್ನ, ಅಂದ್ರೆ ಸ್ಪೇಸ್ನ, ಇದನ್ನ ಸರ್ಟಿಫಿಕೇಟ್ನ ಅಲಾಟ್ ಮಾಡ್ತೀವಿ. ಸೊ ಆ ಸರ್ಟಿಫಿಕೇಟ್ ಬೇಸಿಸ್ ಮೇಲೆ ನಿಮಗೆ ಏನ್ ಪ್ರಾಫಿಟ್ ಬರುತ್ತೋ ಅಷ್ಟು ಪ್ರಾಫಿಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ನಾಗೇಶ್ ಅಂತ ಹೇಳಿ ಸರ್. ಓಕೆ ಸರ್, ಅದು ನಮ್ದು ಒಂದು ಸಂಸ್ಥೆ ಇದೆ ಸರ್. ಓಕೆ, ಹೇಳಿ. ಮ್ಯಾಕಿಸ್ ಪಾಸ್ಮಾರ್ಟ್ ಇಂಡಿಯಾ ಲಿಮಿಟೆಡ್ ಅಂತ. ಓಕೆ ಓಕೆ ಓಕೆ. ಇನ್ನೊಂದು ಮ್ಯಾಕಿಸ್ ಅಗ್ರಿಸಿಸ್ಟೆಂಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಸೊ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ರೈತರಿಂದ ಕನ್ಸ್ಯೂಮರ್ಗೆ, ಅಂದ್ರೆ ಫಾರ್ಮರ್ಸ್ ಟು ಕನ್ಸ್ಯೂಮರ್. ಓಕೆ. ಅದಕ್ಕೆ ಒಂದು ಸಪ್ಲೈ ಚೈನ್ ಅಲ್ಲಿ ನೇರ ಮಾರುಕಟ್ಟೆನ ಕೊಡ್ಬೇಕು. ಓಕೆ. ರೈತರಿಗೆ ಏನಾಗ್ತಿದೆ, ಜಾಗ ಇರುತ್ತೆ, ಬೆಳಿಲಿಕ್ಕೆ ಗೊತ್ತಾಗತ್ತೆ, ಅವ್ರಿಗೆ ಏನ್ ಬೆಳಿಬೇಕು ಅಂತ ಗೊತ್ತಿಲ್ಲ, ಹೇಗ್ ಮಾರ್ಕೆಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಮಾರ್ಕೆಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಎಲ್ಲ ಕನ್ಸಿಸ್ಟೆನ್ಸಿ ಇಲ್ಲದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಒಂದು 7 ವರ್ಷ ಇದ್ರ ಬಗ್ಗೆ R&D ಮಾಡಿದ್ವಿ ಸರ್. 38,000 ಹಳ್ಳಿಗಳನ್ನ ವಿಸಿಟ್ ಮಾಡಿ ನಾವು ಕರ್ನಾಟಕ ಪೂರ್ತಿ. ಸೊ ಕರ್ನಾಟಕದಲ್ಲಿ ಒಂದು ಸಪ್ಲೈ ಚೈನ್ ಲಿಂಕ್ ಮಾಡ್ಬೇಕು. ನಮ್ಮ ಉದ್ದೇಶ ಏನಂದ್ರೆ, ರೈತರಿಗೆ ಅವ್ನು ಎಲ್ಲಿ ಕೊರತೆ ಇದೆ, ಅವ್ನು ಬಂಡವಾಳ ಹಾಕೋಕ್ಕಾಗಲ್ಲ ಅಂದ್ರೆ ಬಂಡವಾಳ ನಾವು ಕೊಡ್ಬೋದು, ಇನ್ವೆಸ್ಟ್ಮೆಂಟ್ ನೀವು ಕೊಡ್ತೀರಾ. ನಾವ್ ಇನ್ವೆಸ್ಟ್ಮೆಂಟ್ ಮಾಡಿಸಿ, ನಾವ್ ಅದನ್ನ ಬೆಳೆಸಿ, ಮತ್ತೆ ನಾವೇ ಬೈಬ್ಯಾಕ್ ಮಾಡ್ಬೋದು. ನಾವ್ ಹೆಂಗ್ ಗೊತ್ತಾ ಸರ್, ಈಗ ಹೈನುಗಾರಿಕೆ ಮಾಡ್ತಿದ್ವಿ ಸರ್ ನಾವು. ಹಾಲ್ನ ನಾವು ತಗೊಂಡಾಗ ಬರೀ ಹಾಲಿಗೆ ಮಾತ್ರ ರೇಟ್ ಕೊಡಲ್ಲ, ಹಾಲಿಂದ ತುಪ್ಪ ಮಾಡಿದ್ರೆ ಅದಕ್ಕೆ ರೇಟ್ ಕೊಡ್ತೀವಿ, ತುಪ್ಪದಿಂದ ಅಥವಾ ಹಾಲಿಂದ ಪನ್ನೀರ್ ಮಾಡ್ಕೊಂಡು ಅದಕ್ಕೆ ರೇಟ್ ಕೊಡ್ತೀವಿ. ಸೊ ನಾವು ಎಲ್ಲಾ ಆಂಗಲ್ ಅಲ್ಲೂ ಕೂಡ ರೈತರಿಗೆ ಅನುಕೂಲ ಆಗ್ಬೇಕಂತ. ರೈತ ಈ ದೇಶದ ಬೆನ್ನೆಲುಬು ಸರ್. ಇನ್ನ 22 ವರ್ಷ ಅಂದ್ರೆ ಸ್ವತಂತ್ರ ಬಂದು 100 ವರ್ಷ ಆಗುವಷ್ಟೊತ್ತಿಗೆ ರೈತ ಈ ದೇಶ ನಡೆಸಬೇಕು. ನಾವು ಪುಸ್ತಕನೇ ಬರೀತಿದ್ದೀನಿ ಅದಕ್ಕೆ. ಟ್ಯಾಕ್ಸ್ ಫ್ರೀ ಇಂಡಿಯನ್ ಎಲ್ಲಿದೆ ಅಂದ್ರೆ ರೈತರ ಹತ್ರ ಇದೆ. ನೀವು ರೈತರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಬರೀತಾ ಇದೀವಿ. ಮುಂದೆ ಅನ್ನ ಹಾಕೋರೆ ಇವರು, ನಾವು ಮಾಡ್ತಾ ಇದ್ದೀವಿ ಸರ್. ಯಾಕಂದ್ರೆ ಅಲ್ಲಿ ರೈತರಿಗೆಲ್ಲ ಹಾಕಿದ್ ಬಂಡವಾಳ ಬರ್ಬೇಕಲ್ಲ ಕರೆಕ್ಟ್ ಆಗಿ. ಅಲ್ಲ ಅದು ಬರಲ್ಲ ಸರ್. ಈಗ ನೀವೀಗ ಹೇಳಿದ್ರಿ 7 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಏನೋ 15 ತಿಂಗಳಿಗೆ 7 ಲಕ್ಷ ರೂಪಾಯಿ ನಮ್ಗೆ ಮೇಂಟೆನೆನ್ಸ್ ಬೇಕಲ್ಲ ಸರ್. ಅದೇ ನಾನು ಹೇಳ್ತಿರೋದು, ನಾವ್ ಅದನ್ನ ಬಂಡವಾಳ ಹಾಕ್ತಿವಿ ಅಂತಂದ್ರೆ, ನಾವ್ ಈ ತರ ಕ್ರಾಪ್ ಬೆಳಿತೀವಿ ಅಂತ ಹೇಳೋದು ನಾವು ಸಂಬಳ ಸರ್. ಈಗ ಎವ್ರಿಥಿಂಗ್ ಇದೆ, ಇದೆಲ್ಲ ಇರೋದು ಏನ್ ಹೇಳಿ, ಬಂಡವಾಳ ಹಾಕಿದ ಪ್ರಾಡಕ್ಟ್ ಲಾಭವಾಗಿ ಅಲ್ಲಿ ಸೇಲ್ ಆಯ್ತು ಅಂತ ಇದೆ ಸರ್. ಇದೆ. ಆಮೇಲೆ ಏನ್ ಗೊತ್ತಾ ಸರ್, ನಮ್ಗೆ ಒಳ್ಳೆ ಪ್ರೈಸ್ ಸಿಗ್ತಾ ಇಲ್ಲ, ರೈತರುಗಳಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ನಾವು ಬೆಳೆದಿದ್ದಕ್ಕೆ ನೋಡಿ, ಈಗ ತೆಂಗಿನಕಾಯಿ ಅಂತೂ ಇವತ್ತು ಸಿಗ್ತಾ ಇದೆ ಅಷ್ಟೇ. ಇವತ್ತು ಈಗ ನೋಡಿ 2 ವರ್ಷದಿಂದನೂ 30 ರೂಪಾಯಿ ಕೊಡ್ತಾ ಇದೀವಿ ಒಂದ್ ಮರಕ್ಕೆ, ಆಯ್ತಾ.
ಇವತ್ತು ಒಂದು ಒಳ್ಳೆ 10 ರೂಪಾಯಿಗೆ ತೆಂಗಿನಕಾಯಿ ತಗೋತಾ ಇದ್ರು, ಇವತ್ತು 30 ರೂಪಾಯಿ ಸಿಗ್ತಾ ಇದೆ. ಬಟ್ ಇದಲ್ಲ, ಇವತ್ತು ವರ್ತಿದೆ. ಮೊನ್ನೆ ಅಲ್ಲಲ್ಲ, ನಾವೇನ್ ಬಂಡವಾಳ ಹಾಕಿರಲ್ಲ, ನಮ್ಗೆ ಬಂದಷ್ಟೇ ಲಾಭ. ಏನು ತೆಂಗಿನಕಾಯಿಂದು ಏನ್ ತೊಂದರೆ ಇಲ್ಲ, ಬಟ್ ಲೇಬರ್ ಜಾಸ್ತಿ. ಅಂದ್ರೆ ಅವ್ರ ಜೀವನನೂ ಈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೇಂಜ್ ಆಗಿದೆ ಸರ್, ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಎಲ್ರು ನಡ್ಕೊಂಡ್ ಬರ್ತಿದ್ರು, ಈಗ ಬೈಕಲ್ಲಿ ಬರ್ತಾರೆ ಕಾಯಿ ಕೀಳಕ್ಕೆ. ಎಲ್ಲ ಚೇಂಜಸ್ ಆಗಿದೆ, ಏನ್ ತೊಂದ್ರೆ ಇಲ್ಲ. ಅವ್ರದ್ದು ಜೀವನ ನಡಿಬೇಕಲ್ಲ, ನಾವು ಕೊಡೋಕೇನ್ ಇಂಜರಿ ಅಲ್ಲ. ನಮಗ್ ಮಾರ್ಕೆಟಿಂಗ್ ಒಳ್ಳೆ ಬೆಲೆ ಬಂದ್ರೆ ಕೊಡೋಕೇನ್ ತೊಂದ್ರೆ. ಈಗ ನಮ್ಗೆ ಲೀಸ್ ಅಂತ ಕೊಟ್ಟು ಅಂತ ನಾವೊಂದು ಫಾರ್ಮೆಟ್ ಕ್ರಾಪ್ ಓನರ್ಶಿಪ್ ಅಂತ ಮಾಡ್ತಾ ಇದೀವಿ. ಮಾಡಿ ನಾವು ಇನ್ವೆಸ್ಟ್ ಮಾಡ್ತೀವಿ, ನಾವೇ ಬಂಡವಾಳ ಹಾಕ್ತಿವಿ, ಪ್ರತಿಯೊಂದು ನಾವೇ ಮಾಡ್ಕೊಡ್ತೀವಿ, ಲೇಬರ್ ಖರ್ಚೆಲ್ಲ ನಮ್ದೇನೆ. ಓಕೆ, ನೀವು ನಮ್ಗೆ ಬೆಳ್ಕೊಡ್ಬೇಕಷ್ಟೇ, ನಿಮ್ಮ ಟ್ಯಾಲೆಂಟ್ ಯೂಸ್ ಮಾಡಿ. ಹೌದಾ? ಹೇಳಿ, ಏನ್ ತೊಂದ್ರೆ ಇಲ್ಲ, ಏನ್ ಬೆಳ್ಕೊಡ್ಬೇಕು ಹೇಳಿ. ನಾಲೆಡ್ಜ್ಗೆ ನಾನು ಆ ತೋಟ ತೋರಿಸ್ತೀನಿ. ಪಂಪ್ ಸೆಟ್ ಇದೆ, 2 ಎಕರೆ ಇದೆ, ತೆಂಗಿನ ತೋಟ, ನೀರು ಚೆನ್ನಾಗಿದೆ. ನಿಮ್ಗೆ ಏನ್ ಬೆಳ್ಕೊಡ್ಬೇಕು ಹೇಳಿ, ನಾನು ಮಾಡ್ಕೊಡ್ತೀನಿ. ಅದೇ ಈಗ ಪುದೀನ ನಮಗ್ ಬೇಕೀಗ, ಪುದೀನ ಇಮಿಡಿಯೇಟ್ ಆಗಿ ಮಾಡ್ಕೊಡೋಣ ಬಿಡಿ. ನಮ್ಗೆ ತುಳಸಿನೂ ಬೇಕಿತ್ತು, ಬೇಕಂದ್ರೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಇವ್ರ ಹತ್ರನೇ ಸಿಕ್ಕುತ್ತೆ ಅಂತ ಹೇಳಿ. ಸಿಗುತ್ತಲ್ಲ, ಸಿಗುತ್ತೆ. ಸೀಡ್ಸ್ ಎಲ್ಲ ಸಿಕ್ಕುತ್ತೆ ಅಂತ ಆ ಸೀಡ್ಸ್ ಹಾಕಿ ಅದನ್ನ ಬೆಳಿಗ್ಗೆ ಇಮಿಡಿಯೇಟ್ ಆಗಿ ಶುರು ಮಾಡ್ತಾ ಹೋಗ್ತೀವಿ. ನಾವು ಕೊಡ್ತಾ ಹೋಗ್ತೀವಿ. ಓಕೆ, ನಾವೇ ಡೈರೆಕ್ಟ್ ಆಗಿ ಬಂಡವಾಳ ಪೂರ್ತಿ ನಮ್ದೇನೆ. ಅಲ್ಲಲ್ಲ, ಆ ತರದ್ದೆಲ್ಲ ಕೆಲವರು ಇದು ಅವಶ್ಯಕತೆ ಇರೋರು ತಗೊಳ್ಳಿ ಬಂಡವಾಳ. ಇಲ್ಲಾಂದ್ರೆ ನಾವೇ ಇನ್ವೆಸ್ಟ್ಮೆಂಟ್. ಈಗ ನೀವೇನ್ ಬಂಡವಾಳ ಕೊಡೋದು ಬೇಡಿ, ನನಗೆ ಜಮೀನ್ ಇದೆ, ನೀವೇನ್ ಕೊಡ್ತೀನಿ ನಾನು ಬೆಳ್ಕೊಡ್ತೀನಿ. ನಿಮ್ ಗೈಡ್ ಲೈನ್ ಅಲ್ಲಿ ಪುದೀನ ಬೇಕು ಅಂದ್ರೆ ಬೆಳ್ಕೊಡ್ತೀನಿ. ಬಾಳೆ ಬೇಕಾ, ಬೇಕಂದ್ರೆ ನಾನು ಕಣ್ಣು ಮುಚ್ಕೊಂಡ್ ಬೆಳಿತೀನಿ ಬಾಳೆ. ಇನ್ನೇನೇನ್ ಬೆಳಿಬೋದು ಸರ್ ಈ ಜಾಗ, ಈ ಜಾಗ? ಈ ತೆಂಗಿನ ತೋಟದಲ್ಲ, ನಿಮ್ಮ ತೋಟದಲ್ಲಿ? ನಮ್ ತೋಟದಲ್ಲೇ ಟೊಮೊಟೊ, ಈ ಬದನೆ, ಮಾಮೂಲಿ ವೆಜಿಟೇಬಲ್ ಐಟಮ್ಸ್ ಎಲ್ಲ ಬೆಳಿಬೋದು. ಎಲ್ಲ ಬೆಳಿಬೋದು. ನಿಮ್ಮ ಪ್ರೊಸೀಜರ್ ಹೇಗಿದೆ ಹೇಳಿ ಸರ್, ಅದ್ರ ಬೇಸಿಸ್ ಮೇಲೆ. ಯಾಕಂದ್ರೆ ನಾವ್ ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾ ಇದ್ದೀವಿ. ಇಲ್ಲಿ ಐಡೆನ್ಸಿಕ್ ಏನು ಇಲ್ಲ, ನೀವೇನ್ ಹೇಳ್ತಿರೋ ಅದನ್ನ ನಾವು ಅದೇ ನೀವು ಏನ್ ಹಾಕೊಡಿ, ಏನ್ ಬೆಳೆ ಬೆಳೆಸ್ಕೊಡಿ ಅಂತಂದ್ರೆ ನಾವು ಅದ್ ಮಾಡ್ಕೊಡ್ತೀವಿ ಅಂತ ಇಲ್ಲ. ಅಲ್ಲ, ಈಗ ಕಮರ್ಷಿಯಲ್ಸ್ ಎಲ್ಲ ಯಾವ ತರ, ನಾವೀಗ ಬೆಳೆ ಬೆಳೆಸ್ಕೊಡೋಕೆ ಏನು ಅಗ್ರಿಮೆಂಟ್ ತರ ಮಾಡ್ಕೊಳ್ಳೋದು ಅಥವಾ ಹೇಗ್ ಮಾಡ್ಕೊಳ್ಳೋದು? ಏನಿಲ್ಲ, ಆ ತರದ್ದೆಲ್ಲ ಏನಿಲ್ಲ ಸರ್. ಅಗ್ರಿಮೆಂಟ್ ಏನಕ್ಕೆ? ಅಲ್ಲ ಹಂಗಲ್ಲ ಸರ್, ಈಗ ನೀವೇ ಮಾಡ್ಕೊಳ್ತೀನಿ ಅಂತಂದ್ರೆ, ನೀವೇ ಜಮೀನ್ ಮಾಡ್ಕೊಂಡು ನೀವೇ ಕಂಪ್ನಿ ಕಡೆಯಿಂದ ಮಾಡ್ಕೊಳ್ತೀವಿ ಅಂತಂದ್ರೆ, ನಮ್ದೇನ್ ಜಮೀನು ಲೀಸ್ಗೆ ಅಂತ ಕೊಡ್ತೀವಿ, ಬೇಕಂದ್ರೆ ತೊಂದ್ರೆ ಇಲ್ಲ. ಲೀಸ್ ಯಾವ ತರ ಇರುತ್ತೆ ಸರ್? ಈಗ 2 ಎಕರೆಗೆ ಈಗ ಲೋಕಲ್ ಆಗಿ ಇಲ್ಲಿ ಕೊಡ್ತೀವಿ. ಈಗ ನೀವು ಕೂತ್ಕೊಂಡು ಮಾತಾಡೋದ್ರೆ ಒಂದ್ 5,000 ಹೆಚ್ಚು ಕಡಿಮೆ ಆಗುತ್ತೆ, ಅದ್ರದ್ದೇನ್ ತೊಂದ್ರೆ ಇಲ್ಲ. ಹಣಕಾಸಿಂದ ಏನ ಇದಿಲ್ಲ. ಈ ತೆಂಗಿನ ಮರ ನಾವು ನೋಡ್ಕೊಳ್ತೀವಿ, ಅಥವಾ ಅದನ್ನು ನಾವೇ ನೋಡ್ಕೊಳ್ತೀವಿ ಅಂತಂದ್ರೆ ಬೇರೆ ತರ ಮಾತಾಡ್ಬೇಕಾಗತ್ತೆ. ನೋಡಿ ಸರ್, ಮರಳು ಹೆಂಗಿದೆ ಮೇಲೆ. ಯಾಕಂದ್ರೆ ತೆಂಗಿನಕಾಯಿಗೆ ತುಂಬಾ ಡಿಮ್ಯಾಂಡ್ ಇದೆ ಸರ್. ಆವರೇಜ್ ಒಂದ್ ಹೇಳ್ತೀನಿ ಕೇಳಿ, ಆವರೇಜ್ 100-125 ಮೋಸ ಇಲ್ಲ ಒಂದು ತೆಂಗಿನ ಮರದಲ್ಲಿ. ಪರಿಯರ್ 150 ಮೋಸ ಇಲ್ಲ. ಆವರೇಜ್ ಹೇಳ್ತಾ ಇರೋದು. ಒಂದ್ರಲ್ಲಿ 200 ಬರುತ್ತೆ ನೋಡಿ. ಈಗ ಆ ಸಸಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅರಳು ಹೊಡೆದಿರೋದು ನೋಡಿದ್ರೆ 200 ಸಿಗುತ್ತೆ. 1 ವರ್ಷಕ್ಕೆ 200 ಸಿಗುತ್ತೆ, ಒಂದು 10-12 ಮಂತ್ಸ್ಗೆ. ಸೊ ಆವರೇಜ್ ಹೇಳ್ತಾ ಇರೋದು ನಾನು. ನೀವೀಗ ಇಲ್ಲಿಂದ ತಗೊಂಡು ಹೋಗ್ತಾರ ಅಥವಾ ಮಂಡಿ ಅವ್ರದ್ದು? ಇಲ್ಲೇ ಬರ್ತಾರೆ, ನಾವೇ ಕಾಯಿ ಕೀಳ್ಸ್ಕೊಂಡು ಮನೆ ಹತ್ರ ಹಾಕೊಳ್ತೀವಿ. ಸೊ ಬಂದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ನಾವು ರೆಗ್ಯುಲರ್ ಆಗಿ ಕೊಬ್ಬರಿಗೆ ಹಾಕೋ ಇಟ್ಬಿಡ್ತೀರ? ಕೊಬ್ಬರಿಗೆ ಹಾಕ್ಬಿಡ್ತೀವಿ. ಕೊಬ್ಬರಿಗೆ ಯೂಶಲಿ ಕೊಬ್ಬರಿ ಸ್ಟಾಪ್ ಮಾಡಿದೀವಿ, ರೇಟ್ ಇರ್ಲಿಲ್ವಲ್ಲ, ಸ್ಟಾಪ್ ಮಾಡಿದೀವಿ. ಸಾಮಾನ್ಯವಾಗಿ ಇಲ್ಲೇ ಕೊಟ್ಬಿಡ್ತೀವಿ. ಮೊದ್ಲೆಲ್ಲ ಆಪ್ಕಮ್ಸ್ ಆಗ್ತಾ ಇದ್ದೋ, ಈಗ ಅಲ್ಲೂ ಸ್ವಲ್ಪ ವ್ಯವಹಾರಗಳು ಸರಿ ಇಲ್ಲ. ನಮ್ಗೆ ಆಪ್ಕಮ್ಸ್ MD ಚೆನ್ನಪ್ಪಗೌಡ ಅಂತಿದ್ರು, ಅವ್ರಿದ್ದಾಗ ನಮ್ಗೆ ತುಂಬಾ ಅನುಕೂಲ ಆಗ್ತಿತ್ತು. ತುಂಬಾ ಸ್ಟ್ರಿಕ್ಟ್ ಆಗಿ ಎಲ್ಲ ವ್ಯವಹಾರನ ಮಾಡ್ತಿದ್ವಿ. ಈಗ ಬರೋರು ಹೋಗೋರೆಲ್ಲ ಗೊತ್ತಾಯ್ತು. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾವು ಕೊಡೋದು ಇಲ್ಲ. ಈಗ ಆಮೇಲೆ ಮಂಡಿಗೂ ಹಾಕಲ್ಲ, ಇಲ್ಲೇ ಲೋಕಲ್ ಬಂದು ತಗೊಂಡು ಹೋಗ್ತಾರೆ. ಓಕೆ ಸರ್, ಈಗ ನಾವು ಹೊಸ ಕಾನ್ಸೆಪ್ಟ್ ಮಾಡಿರುವಂತದ್ದು ಬಂಡವಾಳ ಅಂತಂದ್ರೆ ನಾವು ಒಬ್ಬರೇ ಆಗ್ತೀವಿ ಅನ್ನೋದಲ್ಲ, ಕ್ರಾಪ್ ಓನರ್ಶಿಪ್ ಅಂತ ನಾವು ಮಾಡ್ತಾ ಇದೀವಿ ಸರ್. ಕ್ರಾಪ್ ಓನರ್ಶಿಪ್ ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಇಲ್ಲಿ ಬೆಳೆಯುವಂತ ಜಾಗಕ್ಕೆ ಓನರ್ಸ್ಗಳು ಯಾರು ಬೇಕಾದ್ರೂ ಆಗ್ಬೋದು. 199 ರೂಪಾಯಿ ಅಂತ ಅಂದ್ಬಿಟ್ಟು ಒಂದು ಸ್ಪೇಸ್ಗೆ ಅಂತ ನಾವು ಇಡ್ತಾ ಇದೀವಿ. ಅಂದ್ರೆ ಈಗ ಇದಕ್ಕೆ ನೀವು ಲೀಸ್ ಅಮೌಂಟ್ ಎಷ್ಟು ಕೇಳ್ತೀರಾ, ಇದಕ್ಕೆ ಬಂಡವಾಳ ಎಷ್ಟು ಬೇಕಾಗತ್ತೆ, ಇದಕ್ಕೆ ನಾವ್ ಏನ್ ಬೆಳೆ ಹಾಕ್ತಿವಿ, ಇದನ್ನೆಲ್ಲ ಡಿವೈಡ್ ಮಾಡ್ಬಿಟ್ಟು ಅದು ಒಂದು ಲಂಸಮ್ ಆಗುತ್ತೆ ಅನ್ಕೊಳ್ಳಿ, ಒಂದು 10 ಲಕ್ಷ ಆಗುತ್ತೆ ಅಂದ್ರೆ ಡಿವೈಡೆಡ್ ಬೈ 199 ಅಂದ್ರೆ ಅಷ್ಟು ಇದಕ್ಕೆ ಬೆಲೆ ಆಗುತ್ತೆ. ಅಂದ್ರೆ ಅಷ್ಟು ಸ್ಪೇಸ್ ಸಿಕ್ಕತ್ತೆ ನಮ್ಗೆ. ಈಗ 2 ಲಕ್ಷ ಅಂತ ಅನ್ಕೊಳ್ಳಿ, ನನ್ಗೆ ಉದಾಹರಣೆಗೆ ನನಗೆ ಗೊತ್ತಿರುವ 2 ಲಕ್ಷ ರೂಪಾಯಿ ನಿಮ್ಗೆ ಖರ್ಚಾಗುತ್ತೆ ಅನ್ನೋದಾಯ್ತು ಅಂದ್ರೆ ಡಿವೈಡೆಡ್ ಬೈ 199 ಅಂದ್ರೆ 1000 ಪೀಸ್ ಸಿಕ್ಕತ್ತೆ. ಸೊ ಜನ 1000 ಪೀಸ್ ತಗೋಬಹುದು, ಅವ್ರು ಇನ್ವೆಸ್ಟ್ ಮಾಡ್ಬೋದು. ಇನ್ವೆಸ್ಟ್ ಮಾಡ್ತು ಅಂದ್ರೆ ನಾವು ಇದ್ರಲ್ಲಿ ಬರುವಂತ ಲಾಭದಲ್ಲಿ ಅವ್ರಿಗೆ ಶೇಕಡವಾರು 40-50% ತನಕ ನಾವು ಕೊಡ್ತೀವಿ ಅವ್ರಿಗೆ. ಆಯ್ತಾ? ನಾವು ಕಂಪನಿಯಿಂದ 10% ತಗೊಳ್ತೀವಿ, ರೈತರಿಗೆ 35% ಸಿಗುತ್ತೆ. ಸೊ ಇದು ಇದೇನಂದ್ರೆ ಕೊಲಾಬ್ರೇಷನ್ ಅಂತ ಅನ್ಬಿಟ್ಟು ಮಾಡಲ್. ಕೊಲಾಬ್ರೇಷನ್ ಮಾಡಲ್ ಅಲ್ಲಿ ನಿಮ್ದು ₹1 ಇನ್ವೆಸ್ಟ್ಮೆಂಟ್ ಇರಲ್ಲ. ಎಲ್ಲ ಪ್ರತಿಯೊಂದು ಈವನ್ ಇದಕ್ಕೆ ಏನೇ ತರದ್ ಬೇಕು ಅಂತಂದ್ರೆ ಎಲ್ಲಾನು ತಂದು ನಾವೇ ಹಾಕಿ ಬೆಳೆದು ಈ ಭೂಮಿ ಸಾಯಿಲ್ ಟೆಸ್ಟ್ ಮಾಡಿಸಿ ಇದರಿಂದ ಏನ್ ಬೆಳಿಬಹುದು ಅದನ್ನ ಬೆಳೆದು ಇಳುವರಿ ತಂದು ಕೊಡುವಂತದ್ದು. ಅಂದ್ರೆ ನಮ್ಮ ಉದ್ದೇಶ ರೈತ ಮನೆಯಲ್ಲಿ ಕುತ್ಕೊಂಡು ಅವನು ದುಡಿಬೇಕು. ಈಗ ನಾವೊಂದು ಬಿಸ್ನೆಸ್ ಮಾಡಿದ್ರೆ ಅಗ್ರಿ ಆಂಟ್ರಪ್ರಿನರ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ನೀವ್ ಹೇಳಿದ್ರಿ ಮಗಳಿಗೆ ಪ್ರಾಬ್ಲಮ್ ಆಗಿತ್ತು, ನಾನು ಓದೆ ಅಂತ ಹೇಳಿದ್ರಿ. ನೀವು ಹೋದಾಗ ಇಲ್ಲಿ ಕೆಲಸ ನಡೆಯಲ್ಲ, ಯಾರು ಮಾಡ್ಸಲ್ಲ.
ಸೊ ನಾವೇನ್ ಮಾಡ್ತೀವಿ, ಕಂಪ್ನಿನೇ ಅಗ್ರಿಸೆಸ್ ನೆಟ್ ಅನ್ನುವಂಥದ್ದೇ ನಿಂತ್ಕೊಂಡ್ ಮಾಡುತ್ತೆ. ಇಲ್ಲಿರೋ ಲೇಬಲ್ ಕೊಡೋದಾಗ್ಬೋದು ಅಥವಾ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದಾಗ್ಬೋದು, ಅದೆಲ್ಲ ನಮ್ ಜವಾಬ್ದಾರಿಗಳು. ಅದನ್ನೆಲ್ಲ ಮಾಡೋದೆಲ್ಲ ಬಂಡವಾಳದಲ್ಲಿ ಬಂದ್ಬಿಡುತ್ತೆ ಪೂರ್ತಿ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಇನ್ನೊಂದು ಮಾಡಲ್ ಏನಪ್ಪಾ ಅಂತಂದ್ರೆ, ರೈತನಿಗೆ ಲೀಸ್ಗೆ ಅಂತ ಕೊಟ್ಬಿಟ್ಟು ಅದು ಮಂತ್ಲಿ ರೆಂಟ್ ತರ ಬರುವ ಹಾಗೆ. ಇಲ್ಲಿ ತನಕನೂ ಯಾರು ಇದನ್ನ ಮಾಡಿಲ್ಲ. ಈಗ ನಿಮ್ಗೆ ಏನಾಗ್ತಾರೆ, ಯಾರು ಕೊಟ್ಟಿಲ್ಲ, ಇತಿಹಾಸದಲ್ಲೇ ಕೊಟ್ಟಿಲ್ಲ ಇದು. ಈಗ ಏನಾಗುತ್ತೆ, ನೀವೀಗ ಭೂಮಿನ ನೀವೀಗ ಬೋಗಿಕ್ ಹಾಕ್ತೀರಾ, ನಾವು ನಿಮ್ಗೆ ಒಂದು ಅಡ್ವಾನ್ಸ್ ಕೊಡ್ತೀವಿ, ಇದನ್ನ ಬಿಡಿಸ್ಕೋಬೇಕಾದ್ರೆ ವಾಪಸ್ ನೀವು ನಮಗ್ ಕೊಡ್ಬೇಕು. ಅವಾಗ ಏನಾಯ್ತು, ನಿಮ್ಗೆ ಖರ್ಚು ಮಾಡ್ಬಿಟ್ಟಿರ್ತೀರಾ, ಮತ್ತ ಅದನ್ನ ಕೊಡೋದೇ ಒಂದು ದೊಡ್ಡ ಬರ್ಡನ್ ಆಗ್ಬಿಡುತ್ತೆ. ಕರೆಕ್ಟಾ? ಅದ್ರ ಬದಲು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು, 2 ಎಕರೆ ಜಮೀನ್ ನಾವು ತಗೊಂಡಿದೀವಿ, ತಿಂಗ್ಳಿಗೆ ನೀವು ರೆಂಟ್ ಅದು ವಾಪಸ್ ಕೊಡುವಂಗಿಲ್ಲ. ಸರಿ ಬಿಡಿ, ನಿಮ್ ಜಮೀನ ನಾವು ತಗೊಂಡಿದೀವಿ, ಅದಕ್ಕೆ ಕೊಟ್ಟಿದೀವಿ, ನೀವೇನ್ ಬೇಕಾದ್ರೂ ಅಷ್ಟೇ ಅಷ್ಟೇ ಮಂತ್ಲಿ ರೆಂಟ್ ನಿಮಗೆ ಕೊಡ್ತಾ ಕೊಡ್ತಾ ಹೋದಾಗ ರೈತ ಏನಾಗ್ತಾನೆ, ಅವನು ಸಮೃದ್ಧಿ ಆಗ್ತಾನೆ. ಅವ್ನ ಭೂಮಿಗೆ ಬೆಲೆ ಸಿಕ್ಕುತ್ತೆ, ಅವ್ನಿಗೆ ನಿಜವಾದ ಬೆಲೆ ಸಿಕ್ಕುತ್ತೆ. ಭೋಗ್ಯ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಬರೀ ಕಣ್ಣೋರ್ಸೋ ಆಟ ಅಷ್ಟೇನೆ. ನಾನು ಕೆಲವ್ದು ಹಾಕಿದೀನಿ, ಕೆಲವು ಗದ್ದೆ ಎಲ್ಲ ಲೀಸ್ ಕೊಟ್ಟಿದ್ದೀನಿ, 1,50,000 ಇಸ್ಕೊಂಡ್ ಕೊಟ್ಟಿದ್ದೀನಿ. ಅದೇನು ಪ್ರಯೋಜನ ಇಲ್ಲ, ನಾವ್ ಮಾಡಕ್ ಆಗ್ದಿರ ಕೊಟ್ಟಿರೋದು ಅಷ್ಟೇ. ಅದು ನಾವ್ ಒಬ್ಬರೇ ಮಾಡಕ್ ಆಗಲ್ಲ ಕೊಟ್ಟಿದ್ದೀನಿ. ಹೌದು. ಈ ತರ ನಾನ್ ನಿಮ್ಗೆ ಹೇಳೋದೇನಂದ್ರೆ ಸರ್, 3 ಮಾಡಲ್ ಹೋಗೋಣ ಸರ್. ಒಂದು ಎಕ್ಸಿಸ್ಟಿಂಗ್ ಮಾಡಲ್ ನಾವೇನ್ ಅಡ್ವಾನ್ಸ್ ಕೊಟ್ಬಿಡ್ತೀವಿ, ಭೋಗ್ಯ ಅಂತ ಹಾಕ್ಬಿಡ್ತೀವಿ, ವಾಪಸ್ ನಾವು ತಗೊಳ್ಳುವಂಥದ್ದು, ಅದ್ ನನ್ ಪಡಗ ಬೇಡ ಅಂತ. 2ನೇ ಮಾಡಲ್ ಏನಪ್ಪಾ ಅಂದ್ರೆ, ಇದಕ್ಕೊಂದು ರೆಂಟ್ ಫಿಕ್ಸ್ ಮಾಡುವಂಥದ್ದು, ಪ್ರತಿ ತಿಂಗಳು ನಿಮ್ಗೆ ರೆಂಟ್ ಬರುವಂಥದ್ದು. 3ನೇ ಮಾಡಲ್ ಏನಪ್ಪಾ ಅಂತ ಹೇಳ್ತಂದ್ರೆ, ಕೊಲಾಬ್ರೇಷನ್ ಆಗುವಂಥದ್ದು, ನಾವೆಲ್ಲಾನು ಬೆಳಿತೀವಿ, ಬಂಡವಾಳ ಹಾಕಿ ಬರುವಂತ ಲಾಭದಲ್ಲಿ ನಿಮಗೆ 35% ನಾವು ಕೊಡ್ತಾ ಹೋಗ್ತೀವಿ. ಅದೆಲ್ಲ ಅಗ್ರಿಮೆಂಟ್ ಇರುತ್ತೆ, ಎಲ್ಲ ಬ್ಲಾಕ್ ಅಂಡ್ ವೈಟ್ ಇರುತ್ತೆ. ಆಮೇಲೆ ನಮ್ದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಮತ್ತೆ FPO ಆಗಿರೋದ್ರಿಂದ ನೀವು ಕೂಡ ಶೇರ್ ಹೋಲ್ಡರ್ ಆಗಿರ್ಬೋದು. ಅದಕ್ಕೆ ನಮ್ಮ FPOಗೆ ನೀವು ಶೇರ್ ಹೋಲ್ಡರ್ ಆಗಿರ್ಬೋದು. ಏನೇ ಬೆಳೀತು ಅಂದ್ರೆ ಅದರಲ್ಲಿ ಡಿವಿಡೆಂಟ್ ತರ ಎಲ್ಲ ಬರ್ತಾ ಹೋಗುತ್ತೆ. ನಾವು ಅತ್ಯಾಧುನಿಕವಾದಂತ ಮೆಟೀರಿಯಲ್ಗಳು ತರುವಂತದ್ದು. ಆಮೇಲೆ ನಮ್ ಪಾಸ್ ಮಾಡೋ ಉದ್ದೇಶ ಹೇಳ್ಬಿಡ್ತೀವಿ ಕೇಳಿ ಸರ್. ನಾವು ಸೂಪರ್ ಮಾರ್ಕೆಟ್ ಮಾಡಿರುವಂತ ಉದ್ದೇಶ ಎಷ್ಟೇನೆ, ನೀವು ಕೇಳಿರ್ಬೋದು, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಜಪಾನ್ ಅಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅದು ಬ್ಲಾಕ್ ಚೈನ್ ಅಂತಂದ್ರೆ ಏನಂತ ಹೇಳಿದ್ರೆ, ಅಂತಂದ್ರೆ ಫೌಂಟೇನ್ ಅಲ್ಲಿ ಹಾಕಿದಂತ ನೀರು ಅಲ್ಲೇ ಮೇಲೆ ಚಿಮಣೆ ಆಗಿ ಮತ್ತೆ ಅದೇ ಫೌಂಟೇನ್ ಒಳಗಡೆ ಉಳ್ಕೊಳ್ಳುತ್ತೆ. ಮೇಣ ಉರಿತು ಅಂತಂದ್ರೆ ಕೆಳಗಡೆ ಅಲ್ಲೇ ಬಂದು ಶೇಖರಣೆ ಆಗುತ್ತಲ್ಲ, ಹಂಗೆ ನಾವು ಕೊಡುವಂತ ವಸ್ತುಗಳಿಂದನೇ ಅವರಿಗೆ 10% ಡಿಸ್ಕೌಂಟ್ ಅಂತ ಕೊಟ್ಟು ಆ ದುಡ್ಡನ್ನ ರೊಟೀನ್ ಮಾಡುವಂತದ್ದು. ಈಗ ನೀವು ಧರ್ಮಸ್ಥಳ ಸಂಘ, ಆ ಸಂಘ, ಈ ಸಂಘ ಅದೆಲ್ಲ ಲೋನ್ಗಳೆಲ್ಲ ತಗೊಳ್ತಾ ಇದ್ದೀರಾ, ಅದಕ್ಕೆಲ್ಲ ಬಡ್ಡಿ ಇರುತ್ತೆ, ವೀಕ್ಲಿ ಕಟ್ಟಬೇಕಾಗುತ್ತೆ. ಆದ್ರೆ ನಮ್ ಸೂಪರ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ 44,000 ಜನಕ್ಕೆ ಅನುಕೂಲನೂ ಆಗಿದೆ, ಅನಾನುಕೂಲ ತುಂಬಾ ಆಗಿದೆ. ಅನಾನುಕೂಲ ಯಾಕಾಗಿದೆ ಅಂದ್ರೆ, ಯೂಸ್ ಮಾಡ್ಕೊಂಡಿರ್ತಾರೆ, ಅವ್ರ ದುಡಿಯಲ್ಲ, ಕಟ್ಟಲ್ಲ, ಮಾಡಲ್ಲ ಅಲ್ವಾ? ಇದಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ ಅಂದ್ರೆ, ಈ ಊರಲ್ಲೂ ಕೂಡ ಜನ ಸೋಪ್ ಯೂಸ್ ಮಾಡ್ತಾರೆ, ಪೇಸ್ಟ್ ಯೂಸ್ ಮಾಡ್ತಾರೆ, ಎಲ್ಲಾನು ಯೂಸ್ ಮಾಡ್ತಾರೆ, ಬೇಳೆ ತಗೊಳ್ತಾರೆ. ಸರ್ ಒಂದ್ ವಿಪರ್ಯಾಸ ಹೇಳ್ತೀನಿ ಕೇಳಿ. ಬೆಂಗಳೂರಲ್ಲಿ ನಾವು ಬೇಳೆ ತಗೊಳ್ಳುವಂತದ್ದು 260 ರೂಪಾಯಿ ಇತ್ತು ಅಂದ್ರೆ 1 kgಗೆ 240 ರೂಪಾಯಿ ತಗೋತೀವಿ, ಅಥವಾ 220 ರೂಪಾಯಿ ತಗೋತೀವಿ ಡಿಸ್ಕೌಂಟ್ ಅಂತ. ರೈತ 260 ರೂಪಾಯಿ ಕೊಟ್ಟೆ ತಗೊಳ್ತಾನೆ ಇಲ್ಲಿ. ಅಂದ್ರೆ ದುಡ್ಡಿರೋನು ಕಡಿಮೆ ರೇಟಿಗೆ ತಗೊಳ್ತಾನೆ, ದುಡ್ಡು ಇಲ್ದಿರೋನು ಜಾಸ್ತಿ ರೇಟಿಗೆ ತಗೊಳ್ತಾನೆ. ಸೊ ಈ ಭೇದ ಭಾವನೆಲ್ಲ ತಪ್ಪಿಸ್ಬೇಕು ಅಂತ ಅನ್ಬಿಟ್ಟು ನಾವು ಒಂದು ಹೊಸ ತರ ಟೆಕ್ನಾಲಜಿ ಯೂಸ್ ಮಾಡಿದ್ವಿ ಸರ್. ಸೊ ನಿಮ್ಮಿಂದಾನೇ ಮೊದಲನೇ ಕಾರ್ಯ ಆಗ್ಲಿ. ನಮ್ದು ಈಗ ಪಬ್ಲಿಕ್ ಲಿಮಿಟೆಡ್ ಕಂಪನಿ ನಿಮ್ಮ 2 ಎಕರೆಯಿಂದಾನೇ ನಾವು ಶುರು ಮಾಡ್ಕೊಂಡು ಹೋಗೋಣ ಸರ್. ನೀವ್ ಯಾವ ಮಾಡಲ್ ಬರ್ತೀರಾ ಅಂತ ಅನ್ಬಿಟ್ಟು ನೀವೇ ಯೋಚನೆ ಮಾಡಿ. ನಮ್ ನಂಬರ್ ಇದೆ, ಆಯ್ತಾ? ನೀವು ಲೀಸ್ಗೆ ಅಂತ ಅನ್ನೋದಾದ್ರೆ ಲೀಸ್ ಅಮೌಂಟ್ ಕೊಡ್ತೀವಿ ನಿಮ್ಗೆ. ಅದನ್ನ ಕೊಟ್ಟಾಗ ಅದು ಏನ್ ಲೀಸ್ ಪ್ರಕಾರ ನೀವು ವಾಪಸ್ ಕೊಡ್ಬೇಕು ಹತ್ರ ಇರುತ್ತದೆ. ಇಲ್ಲ ರೆಂಟ್ ಅಂತ ಹೇಳಿದ್ರೆ ನೀವು ವಾಪಸ್ ಕೊಡುವಂಗೆ ಇಲ್ಲ. ನಾವೊಂದು ಅಡ್ವಾನ್ಸ್ ಕೊಡ್ತೀವಿ ನಿಮ್ಗೆ, 2 ಎಕರೆಗೆ ಒಂದು ಅಡ್ವಾನ್ಸ್ ಅಂತ ಕೊಡ್ತೀವಿ. ಆ ಅಡ್ವಾನ್ಸ್ ಮಾತ್ರ ವಾಪಸ್ ಕೊಡ್ಬೇಕಾಗತ್ತೆ. ಪ್ರತಿ ತಿಂಗಳು ಕೂಡ ನಿಮ್ಗೆ ರೆಂಟ್ ಬಂದಂಗೆ 1ನೇ ತಾರೀಕು ನಿಮ್ಮ ಅಕೌಂಟ್ ರೆಂಟ್ ಬರ್ತಾ ಹೋಗುತ್ತೆ, ಆಯ್ತಾ? ಇಲ್ಲ 3ನೇ ಮಾಡಲ್ ಏನಪ್ಪಾ ಅಂದ್ರೆ, ಇಲ್ಲಿ ಇಬ್ರು ಎಲ್ಲ ಸೇರ್ಕ ಬೆಳಿತೀವಿ, ಬಂಡವಾಳ ಎಲ್ಲ ನಾವೇ ಹಾಕ್ತಿವಿ, ಬಂದಂತ ಪ್ರಾಫಿಟ್ ಅಲ್ಲಿ ನಿಮಗೆ ನಾವು 35% ಕೊಡ್ತೀವಿ. ನಿಮ್ದು ಏನು ಇನ್ವೆಸ್ಟ್ಮೆಂಟ್ ಇರಲ್ಲ. ಏನ್ ತೊಂದ್ರೆ ಇಲ್ಲ. ಸೊ ಯಾವ ಮಾಡಲ್ ಓಕೆ ಆಗುತ್ತೋ ಇದು ನಮ್ ಕಾರ್ಡ್ ಸರ್. ನೀವ್ ಯಾವಾಗ ಬೇಕಾದ್ರೂ ನಮ್ಗೆ ಕಾಲ್ ಮಾಡ್ಬೋದು. ನಾವು ಇಮಿಡಿಯೇಟ್ ಆಗಿ ನಾವು ಶುರು ಮಾಡ್ತಾ ಇದೀವಿ ಸರ್. ಇವತ್ತೆಲ್ಲ ಬೆಳಿಗ್ಗೆ ಎಲ್ಲ ಮಾರ್ಕೆಟ್ ಹೋಗಿ ಎಲ್ಲಾನು ಮಾಡ್ಕೊಂಡ್ ಬಂದಿದೀವಿ. ನಮ್ಮ ಉದ್ದೇಶ ಎಷ್ಟೇ ಸರ್, ರೈತರಿಂದ ಕನ್ಸ್ಯೂಮರ್ಗೆ ತಲುಪಿಸ್ಬೇಕು ಅಂತ ಅನ್ಬಿಟ್ಟು. ಆಮೇಲೆ ಟೆಕ್ನಾಲಜಿನ ಯೂಸ್ ಮಾಡ್ಬೇಕು ಸರ್. ಸೊ ನೀವೇ ಈ ದೇಶನ ನಡೆಸ್ಕೊಂಡು ಹೋಗೋರು ಸರ್. ತೊಂದ್ರೆ ಇಲ್ಲ ಸರ್, ಏನ್ ಬೇಕಂತ ಸಪೋರ್ಟ್ ಮಾಡೋಣ, ಜೊತೆನಲ್ಲಿ ಬೆಳೆಯೋಣ ಸರ್, ಅಷ್ಟೇ. ತೊಂದ್ರೆ ಇಲ್ಲ, ಬನ್ನಿ, ಏನ್ ಬೇಕಂದ್ರೆ ಇನ್ನೂ ಇದೆ ಜಮೀನು. ನೀವು ಕೂತ್ಕೊಂಡು ತಿನ್ನಿ ಸರ್ ಅಷ್ಟೇ. ನಾ ರೈತ, ನಾನು ಹೇಳೋದು ಏನು ಗೊತ್ತಾ, ಯಾಕೆ ಹೇಳ್ತೀನಿ ಕೇಳಿ ಸರ್. ಸರ್ ಕಾಲದಿಂದನೂ ಸುಮಾರು ವರ್ಷದಿಂದನೂ ದುಡ್ದು ರೈತ ಸಾಕಾಗೋಗ್ಬಿಟ್ಟಿದ್ದಾನೆ. ಎಂಪ್ಲಾಯ್ಮೆಂಟ್ ಅನ್ನೋದು ಬಂತು ಅಂದ್ರೆ ಸರ್, ಸಂಬಳ ಸಿಕ್ಕತ್ತೆ, ESI ಇದೆ, PF ಇದೆ, ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಸಿಕ್ಕತ್ತೆ ಅಂತಂದ್ರೆ ಅವನ್ ಯಾಕೆ ಸರ್ ಬೆಂಗಳೂರಿಗೆ ಹೋಗ್ತಾನೆ, ಊರಲ್ಲಿ ಕೆಲಸ ಮಾಡ್ತಾನೆ ಸರ್? ಹೌದಾ ಇಲ್ವಾ ಸರ್? ಏನ್ ಕೆಲಸ? ಆಮೇಲೆ ಇವಾಗ ಟೆಕ್ನಾಲಜಿ ಇದೆ ಸರ್. ಮುಂಚಿನ ತರ ಎಲ್ಲ ನೀವು ಮ್ಯಾನ್ಯುಯಲಿ ಮಾಡ್ಬೇಕು ಅನ್ನುವಂಥದ್ದಿಲ್ಲ. ಟೆಕ್ನಾಲಜಿ ಯೂಸ್ ಮಾಡಿ ಒಂದು ಡ್ರೋನು ಈ 2 ಎಕರೆನ 10 ನಿಮಿಷ ಹೊಡೆದು ಬಿಸಾಕ್ಬಿಡುತ್ತೆ, ಸ್ಪ್ರೇ ಮಾಡ್ಬಿಟ್ಟು. ಇಲ್ಲೆಲ್ಲ ತುಳಸಿನ ಬೆಳೆದಿದ್ದಾರೆ. ತುಳಸಿ ಇಲ್ಲ, ತುಳಸಿ ಸಿಕ್ಕಲ್ಲ, ತುಳಸಿ ಸಪ್ಲೈ ಇಲ್ಲ ಅಂತೆಲ್ಲ ಹೇಳ್ತಾರೆ. ನೋಡಿ ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ತುಳಸಿ. ಶಾರ್ಟ್ ಟರ್ಮ್ ಕ್ರಾಪ್ 45ರಿಂದ 50 ದಿನದೊಳಗಡೆ ಬೆಳ್ಕೊಳುತ್ತೆ. ಅದು ಯಾವುದು, ತೆಂಗಿನ ಮರದ ಪಕ್ಕದಲ್ಲೇ ಬೆಟ್ಟಿದ್ದಾರೆ. ಸೊ ಇವಾಗ ನಾವಿದು 1 ಕುಂಟೆ ಅಂತ ಲೆಕ್ಕ ಹಾಕೊಳ್ತು ಅಂತಂದ್ರೆ, ಈ ಕುಂಟೆಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚನ್ನ
199 ರುಪೀಸಿಂದ ನಾವು ಡಿವೈಡ್ ಮಾಡ್ತೀವಿ. ಆ ಡಿವೈಡ್ ಮಾಡಿದಾಗ ಒಂದು ಸ್ಪೇಸ್ಗೆ ಎಷ್ಟು ಸ್ಪೇಸ್ ಬರುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ನಿಮಗೆ ನಾವು ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾ ಹೋಗ್ತೀವಿ. ಸೊ ನೀವು ಇನ್ವೆಸ್ಟ್ಮೆಂಟ್ನ ಶುರು ಮಾಡ್ಬೋದು. ಇದು ತುಂಬಾನೇ ಒಳ್ಳೆ ಪ್ರಾಫಿಟ್ ಇದೆ, ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಇದೆ. ಎವ್ರಿಥಿಂಗ್ ಇಸ್ ಬಿನ್ ಟ್ರಾನ್ಸ್ಪರೆಂಟ್. ನಿಮಗೆ ಆ ಟ್ರಾನ್ಸ್ಪರೆಂಟ್ ಏನ್ ರೇಟ್ ಆಗುತ್ತೋ ಆ ರೇಟ್ನ ನಾವು ಹೇಳ್ತಾ ಹೋಗ್ತೀವಿ. ಹೇಳಕ್ಕ, ಏನ್ ನಿಮ್ಮ ಹೆಸರು? ಭಾಗ್ಯಮ್ಮ ಅಂತನಾ? ಸೊ ನೀವು ಇಲ್ಲಿ ತುಳಸಿನ ಬೆಳಿತಾ ಇದ್ದೀರಾ? ಈಗ ಹೆಂಗೆ ಅಕ್ಕ ಇದನ್ನ ಬೋಗಿಗೆ ಹಾಕೊಂಡಿದ್ದೀರಾ ನೀವು? ಇಲ್ಲ, ಗುತ್ತಿಗೆ ಈ ಸ್ವಂತ ಮಿಷಿನ್. ಅವ್ರ ನೀರ್ಗೆ ಏನಿದಿಲ್ಲ, ಯಾವಾಗ್ಲೂ ಇಲ್ಲೇ ನೀಡ್ತಾ ಇರ್ತಾರೆ ನಮ್ಮ ಮೈಕ್ಳು. ನನ್ ಮಗಳು, ನನ್ನ ಅಳಿಯ, ನಾವು ಎಲ್ಲ ನೀವು ಇದನ್ನ ನೆಡ್ತೀರಾ ಇಲ್ಲಿ? ನೆಟ್ಟಾದ್ಮೇಲೆ ಎಷ್ಟು ದಿನದ ಬೆಳೆ ಅಕ್ಕ ಇದು? ಈಗ ನೆಟ್ಟು 20 ದಿನ ಆಗದೆ. ಈಗ ಏನ್ ಔಷಧಿ ಮಾಡ್ಲಿಲ್ಲ, ಉಪ್ಪು ಹಾಕಿವಿ. ಕಳೆ ತಿಳ್ಸ ಔಷಧಿ ಮಾಡಿದ್ರೆ ಇನ್ 20 ದಿನಕ್ಕೆ ಬರ್ತದೆ. ಅಂದ್ರೆ 40 ದಿನದಲ್ಲಿ ಇದು ಬಂದ್ಬಿಡುತ್ತೆ. 1.5 ತಿಂಗಳು ಬೇಕು. ಅದೇ 45 ದಿನ ಅಂತ ಅನ್ಕೊಳ್ಳೋಣ. ಅಕ್ಕ ಇದಕ್ಕೆ ಎಷ್ಟು ಖರ್ಚಾಗ್ಬೋದು ಅಕ್ಕ? 1 ಕುಂಟೆಗೆ ನಾವ್ ಹಾಕ್ತಿವಿ ಅಂತಂದ್ರೆ, ಅಥವಾ 1 ಎಕರೆ ನಾವ್ ಹಾಕಿದ್ರೆ ಇದು ಎಷ್ಟು ಎಕರೆ ಹಾಕಿದಾಗ? ಈಗ 1.5 ಎಕರೆ. 1.5 ಎಕರೆಗೆ ಎಷ್ಟು ಖರ್ಚು ಬೀಳ್ಬೋದಕ್ಕ? ಆಯ್ತು, ಜಾಸ್ತಿ ಎಷ್ಟು ಹಾಕ್ಬೋದಕ್ಕ? ಲೆಕ್ಕ ಹಾಕೋಲು ಹಾಕೊಂಡ್ರೆ ಗೈಲಾರ್ದೈತಿ. ತಲೆ ಮೇಲ್ ಬತ್ತು. ಅಲ್ಲ ಅಕ್ಕ, ಈಗ ನಾವು ಬಂಡವಾಳ ಹಾಕೋಕೆ ಅಂತಾನೆ ಬಂದಿರೋದು. ನಾವು ದುಡ್ಡು ಕೊಡ್ತೀವಿ, ನಾವೇ ಬಂಡವಾಳ ಹಾಕ್ತಿವಿ, ಎಲ್ಲ ನಾವೇ ಮಾಡ್ತೀವಿ. ಅರ್ಥ ಆಯ್ತಾ? ಆಮೇಲೆ ಕೊಯ್ಲನ್ನ ತಗೊಂಡೋಯ್ತೀವಿ ನಾವು. ನೀವೇನು ತಗೊಬಂದು ಬೆಂಗಳೂರು ಮಾರೋ ಅವಶ್ಯಕತೆ ಇಲ್ಲ. ನಾವ್ ಹೋಗುದೇ ಇಲ್ಲ ಬೆಂಗಳೂರು. ಇಲ್ಲೇ ಬರ್ತಾರಾ? ಇಲ್ಲೇ ಕೊಡ್ತೀವಿ. ಅಲ್ಲ ಇಲ್ಲಿ ಬಂದು ಅವ್ರೇ ದುಡ್ಡ ಮೊಬೈಲ್ ಕಳ್ಸ್ಬಿಡ್ತಾರ. ಬೆಂಗಳೂರ್ಗೆ ಹಾಕ್ಬಿಡ್ತೀವಿ ಟಂಪಕ್ ರಾತ್ರತ್ತು. ವಾರಕ್ಕೊಂದ್ಸಲ ದುಡ್ಡ ಕಳ್ಸ್ಬಿಡ್ತಾರೆ. ಲೆಕ್ಕ ಕಳ್ಸ್ಬಿಟ್ರು ನಾವು. ಅದೇ ಲೆಕ್ಕದಲ್ಲಿ ಇದು ಹೋಯ್ತಾರಲ್ಲಪ್ಪ ಮಾರಕ್ಕೆ. ಅವರು 500 ಒಂದ್ ಗುದ್ದಿ, ಇನ್ನು 300 400 ಅವ್ರು ಮಾರಕ್ ಹೋಯ್ತಾರಲ್ಲ, ಅವ್ರು ಕೊಡಲ್ರು. ನಮಗ್ ಸರಿಯಾಗಿ ಕಾಸು ಕೊಡ್ತಾ ಇಲ್ಲ ಅವ್ರು. ನಮ್ಗೆ ಏನು ನಾವ್ ಮುಂದಕ್ ಬರ್ಲಿಲ್ಲ. ಅದಕ್ಕೆ ಅಕ್ಕ ಈಗ ನಾವು ಬಂದಿದೀವಿ ಇಲ್ಲೇ. ನಾವೇನ್ ಮಾಡ್ತೀವಿ ಅಂತಂದ್ರೆ ನಿಮ್ಮ ಹತ್ರ ಈಗ ಇದು ಬಂಡವಾಳಕ್ಕೂ ನಾವು ಹೆಲ್ಪ್ ಮಾಡ್ತೀವಿ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಅಂದ್ರೆ ನಿಮ್ಗೆ ಬಂಡವಾಳ ಹಾಕೊಡೋದು ಜೊತೆಗೆ ಇದು ಬೆಳೆದಿದ್ದನ್ನ ನಾವೇ ತಗೋಯ್ತೀವಿ. ನೀವ್ ಇದ್ರಲ್ಲಿ ಬಂದಂತ ಲಾಭ ಇಟ್ಕೊಂಡು ನೀವು ಮನೆಯಲ್ಲಿ ನಮ್ಗೇನಂತ ಬೆಳೆಸ್ಕೊಡ್ಬೇಕು ನೀವು ಅಷ್ಟೇ. ಅದ್ರಲ್ಲಿ ಲಾಭ ಕೊಡ್ತೀವಿ ಅಷ್ಟೇ. ಅಳಿಯ ಮಗಳಿದಾರಲ್ಲ, ಅಳಿಯ ಮಗಳ ಹತ್ರ ನಮ್ ನಂಬರ್ ಕೊಡ್ತೀವಿ, ಅವ್ರಿಗೆ ಫೋನ್ ಮಾಡಕ್ ಹೇಳಿ. ಆಯ್ತಾ? ನೀವ್ ಅದ್ ಕೊಡ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಬಂಡವಾಳ ಹಾಕ್ತಿವಿ, ನೀವು ಬೆಳೆದು ನಮಗ್ ಕೊಡಿ, ನಾವು ತಗೊಂಡ್ ಹೋಯ್ತೀವಿ. ನಾವು ನೀವು ಒಳ್ಳೆ ರೇಟ್ ಕೊಡ್ತೀವಿ. ತೂಕ ಮಾಡ್ಕೊಂಡಿರೋ ಇಲ್ಲ ಕಟ್ಕೊಟ್ಟು ತೂಕ ಬೇಕಂದ್ರೆ ತೂಕ ಮಾಡ್ಕೊಂತ ಕೊಟ್ಟೋಯ್ತೀವಿ. ಸುಮ್ನೆ ಕಟ್ಟಿ ಅಲ್ಲ, ಕಟ್ಟು ಕೊಡ್ತೀರಾ ನೀವು? ಈಗ ಕಟ್ ಕೊಡ್ತೀರಾ? ಅವ್ರ ನಮ್ಮ ಮಗಳು ದಿನ 30 ಬುದ್ದಿ ಕಟ್ಸ್ಕೊಡ್ತೀವಿ. ಹೌದಾ? ಪರವಾಗಿಲ್ಲ, ಆಯ್ತು. ನೀವು ತೂಕ ಮಾಡ್ಕೊಡಿ, ಕಟ್ಸ್ಕೊಳ್ಳೋಣ. ಪಾಪ ಆ ಕೆಲಸ ಮಾಡ್ಕೊಡ್ತೀವಿ. ಅದಕ್ಕ ಇವಾಗ ಇದೆಲ್ಲ ಹಾಕಿದ್ರಲ್ಲ, ಈ ಮಧ್ಯದಲ್ಲಿ ಬೇರೆ ಬೇರೆ ಬಂದಿದೆಯಲ್ಲ, ಅದೇನ್ ಮಾಡ್ತೀರ ನೀವು? ಈ ಕಳೆಗೆ ಹೇಳಿವಿ, ನಾಳೆ ಬರ್ತಾರ, ಆಟೋದಲ್ಲಿ ತುಂಬ್ಕೊರ್ಬೇಕು. ದಿನ 1,000 ರೂಪಾಯಿ ಊಟ ಕೊಡ್ಬೇಕು ಅವ್ರಿಗೆ. ಅವ್ರಿಗೆ ನಾಷ್ಟ ಮಾಡ್ಬಿಟ್ಟು ನೀವು ಎಷ್ಟು ದಿವಸಕ್ಕೆ ಕಟ್ ಮಾಡ್ತಾರೆ? ನೀವು ದಿನ ಕೊಯ್ತೀವಿ. ವಾರಕ್ಕೊಂದ್ಸಲ ಈ ಚೆರ್ಕೋದ್ರ ಆಚೆರ್ ಬರ್ತಾ ಇರ್ತಾರೆ. ಈ ಚೆರ್ಕೋದ್ರ ಎಷ್ಟು ಕೂದಿಯಪ್ಪ. ರೈಟ್ ಹೆಂಗೈತಣ್ಣ? ಈಗ 63 ರೂಪಾಯಿ ಕೆಜಿ. 63 ರೂಪಾಯಿ. ಹಾ, ಇದೆಲ್ಲ ಸಿಪ್ಪೆ ಎಲ್ಲ ಎಲ್ಲಿ ಕೊಡ್ತೀರಣ್ಣ? ಇದು ಸಿಪ್ಪೆ ಇಲ್ಲಿ ಫ್ಯಾಕ್ಟರಿಗಳು ಚಗರ ಮೇಲೆ ತಗೊಂಡೋಗ್ ಕೊಡ್ತೀರಾ? ಓಕೆ ಓಕೆ ಓಕೆ. ಎಲ್ಲ ನಿಮ್ಮ ಎಷ್ಟು ಬೆಳಿತೀರಾ, ಎಷ್ಟು ಕೊಡ್ತೀರಾ? ತಿಂಗ್ಳಿಗೊಂದ್ಸರಿ ಇದ್ ಮಾಡೋದಾ? ಕಾಯಿ ತಿಂಗಳು 3 ತಿಂಗಳು ಬೆಳೆನಾ? ಓಕೆ ಓಕೆ. ಕೆಜಿ ಬರುತ್ತೆ 3 ತಿಂಗಳಿಗೆ ಕಷ್ಟ. ಕೆಜಿ ಬಿದ್ದಂಗೆ ಬರ್ಕೊಳ್ಳೋದೇ. ಹಾ, ಬಿದ್ದಂಗೆ ಓಕೆ. ಕಾಯಿ 400 ಗ್ರಾಂ ಬರುತ್ತೆ, ಅರ್ಧ ಕೆಜಿ ಇರ್ತದೆ. ಸೋಲ ಲಂಸಮಲ್ಲಿ ಇದ್ ಮಾಡುವಂತದ್ದು ಅದನ್ನ. ಸೊ ಕೆಜಿ ನೀವು 60 ರೂಪಾಯಿ ಕೊಡ್ತೀರಾ? 63 ರೂಪಾಯಿ ಕೊಡೋದು. ಈಗ ಅವ್ರು ತಗೋ 65 ಹಾಕ್ತಾರೆ. ಎಷ್ಟು ಸುಲಿತೀರಣ್ಣ ಒಂದ್ ದಿನಕ್ಕೆ? ಕಾಯ್ದಂಗೆ ಅಲ್ಲ, ಈಗ ಎಷ್ಟು ಕುಡಿಯೋಣ? ಓಕೆ. 1000 ಸುಲಿತೀರಾ? ಓಹೋ, ಬರೀ ಇದೊಂದಿನ ಮಾಡೋದು ತೆಂಗಿಂದು? ಇನ್ನೇನೇನ್ ಮಾಡ್ತೀರಣ್ಣ? ಹಾ, ಜನ ಏನ್ ಮಾಡಿದ್ದಾರೆ ಅಂದ್ರೆ ಭೂಮಿನ ತೆಕ್ಲು ಬಿಟ್ಬಿಟ್ಟಿದ್ದಾರೆ. ಯಾಕೆ ತೆಕ್ಲು ಬಿಟ್ಟಿದ್ದಾರೆ? ಬಂಡವಾಳ ಇಲ್ಲ, ಮಾರಾಟ ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ ಅಂತ ಅನ್ಬಿಟ್ಟು ಅವ್ರೇನ್ ಮಾಡಿದ್ರೆ ತೆಕ್ಲು ಬಿಟ್ಬಿಟ್ಟಿದ್ದಾರೆ. ನಾವೇನ್ ಮಾಡ್ತಿದೀವಿ, ಭೂಮಿನ ತೆಕ್ಲು ಬಿಡಬೇಡಿ, ಈ ಭೂಮಿನೇ ನಾಳೆ ದೇಶ ಕಾಯುವಂತ ವಸ್ತು. ಇದು 2047ನೇ ಇಸ್ವಿ ಅಷ್ಟೊತ್ತಿಗೆ ಎಲ್ಲಾ ಭೂಮಿನೂ ಕೂಡ ಸಮೃದ್ಧವಾಗಿ ಬೆಳಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಅಂದ್ರೆ 20 ವರ್ಷ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಣ್ಣ ನಾವು. ನಮ್ಗೇನಂದ್ರೆ ನಿಮ್ಗಳು ಸಪೋರ್ಟ್ ಬೇಕು. ಈಗ ಅಲ್ಲಿ ಆ ಊರಲ್ಲಿ ನಾವೆಲ್ಲ ಮಾತಾಡ್ಕೊ ಬಂದು ಅಲ್ಲಿ ಸುಮಾರು ಎಕರೆಗಳನ್ನ ನಾವ್ ಇವಾಗ ರೆಂಟ್ ತಗೊಳ್ತಾ ಇದೀವಿ. ನಾವೀಗ ಬೆಳಿತಾ ಇದೀವಿ ಅಕ್ಕೂರ್ ಪಂಚಾಯತಿ ಹತ್ರ. ಅಲ್ಲಿ ನಾವ್ ಆತರ ಮಾಡ್ತಾ ಇದೀವಿ. ನಿಮ್ಮೂರಲ್ಲೂ ತೆಕ್ಲಿ ಬಿದ್ದಿರುವಂತ ಭೂಮಿ ಯಾರಾದ್ರೂ ಇತ್ತು ಅಂತಂದ್ರೆ, ಅದನ್ನ ಮಾಡೋದಿತ್ತು ಅಂದ್ರೆ, ನಾವೇನೇನು ಅದನ್ನ ಬೆಳೆಸಿ ಬಂಡವಾಳ ಹಾಕಿ ಅದೆಲ್ಲ ಬೆಳೆದು ವಾಪಸ್ ತಗೊಂಡೋಯ್ತೀವಿ. ಒಂದ್ 3 ಮಾಡೆಲ್ ಇದೆ ನಮ್ಮ ಹತ್ರ. ಒಂದು, ನೀವು ಬೋಗಿ ಕಾರು ಹಾಕ್ಬೋದು, ಇಲ್ಲ ಪ್ರತಿ ತಿಂಗಳು ರೆಂಟ್ಗಾದ್ರೂ ತಗೋಬಹುದು,
ಇಲ್ಲ ಅಂತಂದ್ರೆ ನೀವು ನಮ್ ಜೊತೆ ಕೊಲಾಬ್ರೇಟ್ ಆಗಾಯ್ತು ಅಂತಂದ್ರೆ ಅದಕ್ಕೆ ಪ್ರಾಫಿಟ್ ಎಷ್ಟು ಬರುತ್ತೋ ಅಷ್ಟನ್ನ ಕೊಡ್ತೀವಿ ಅಂತ ಅನ್ನುವಂಥದ್ದು ಮಾಡ್ತಾ ಇದೀವಿ.